ಇನ್ನು ನಿನ್ನೆ ಅಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ಎಲೆಕ್ಷನ್ನು ನಾವೇ ಗೆಲ್ತೀವಿ, ಅದಕ್ಕೆ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು, ಮುಂದೆ ನಮ್ಮದೇ ಸರ್ಕಾರ, ಹೀಗಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ. ಈ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಲೇವಡಿ ಮಾಡ್ತಾ ಇದ್ದಾರೆ. ಈಗ ಏನಂತ, ಆಯ್ತಪ್ಪ ಅವರಿಗೆ ಬಟ್ಟೆ ಎಲ್ಲ ಕಳಿಸ್ಕೊಡನ್ನ ಬಿಡಿ, ಹೀಗಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಶರ್ಟು ಪ್ಯಾಂಟ್ ಬೇಕಾ, ಪಂಚೆ ಬೇಕಾ, ಏನು ಬೇಕೋ ನಾವು ಕೊಡ್ತೀವಿ, ಹೀಗಂತ ಮುಂದೆ ನಮ್ಮದೇ ಸರ್ಕಾರ ಎದ್ದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ಮೈತ್ರಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹಾಗಾಗಿ ಎಚ್.ಡಿ.ಕೆ ಹೇಳಿಕೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ವ್ಯಂಗ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ಎಲ್ಲರೂ ಕೂಡ ರೆಡಿ ಆಗಿರ್ರಿ ಅನ್ನುವಂತ, ಅಂದ್ರೆ ಮಧ್ಯಂತರ ಸರ್ಕಾರ ಏನಾದ್ರು ಪತನ ಆಗುತ್ತೆ. ಆಯ್ತು, ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸಿಕೊಡೋಣ. ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಸ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಕುಮಾರಸ್ವಾಮಿ ಅವರು ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ಎಲ್ಲರೂ ಕೂಡ ರೆಡಿ ಆಗಿರ್ರಿ ಅನ್ನುವಂತ, ಅಂದ್ರೆ ಮಧ್ಯಂತರ ಸರ್ಕಾರ ಏನಾದ್ರು ಪತನ ಆಗುತ್ತೆ. ಆಯ್ತು, ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸಿಕೊಡೋಣ. ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಸ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಇದು ಜೆಡಿಎಸ್ ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್. ಅವರು ಹೇಳಿದ್ದು ನೆನೆ ಸಮಾವೇಶದಲ್ಲಿ, ಎಲ್ಲ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕ್ಷೇತ್ರದಲ್ಲಿ ಖಂಡಿತವಾಗಿ ನಾವು ಗೆಲ್ತೀವಿ, ಗೆಲ್ಲಿಸ್ಕೊಂಬರೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ರಿಯಾಕ್ಷನ್ ಅನ್ನು ಕೊಟ್ಟರು. ಏನಂತ, ಶರ್ಟು ಪ್ಯಾಂಟು ಈ ರೀತಿ ವೇಸ್ಕೊಟ್ಟು ಎಲ್ಲ ಕಳಿಸ್ಕೊಡೋಣ ಬಿಡಿ, ಅದಕ್ಕೇನಂತೆ ಅಂತ ಅದೊಂಥರ ಇರಿಟೇಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂತೆ ಇತ್ತು. ಇದರ ಜೊತೆಗೆ ಮೊನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅಂತ ಹೇಳಿದೆ ನಾನು. ಸೊ ಹಾಗಾಗಿ ಮುಂದಿನ ಎಲೆಕ್ಷನ್ನಲ್ಲಿ, ಅಂದರೆ ನೆಕ್ಸ್ಟ್ ಬರುವಂಥ ಎಲೆಕ್ಷನ್ನು ಸರ್ಕಾರ ಪತನ ಆಗುತ್ತೆ ಅದಾದ ಮೇಲೆ ಅಂತ ಹೇಳಲಿಲ್ಲ, ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಗೆಲ್ತೀವಿ, ಸೊ ಡೋಂಟ್ ವರಿ, ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಗೆಲ್ಲಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತಂತಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್ ಹಿಂಗಿತ್ತು.